ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ನಾನು ಎಲ್ಲ ಜೀವಿಗಳ ಆದಿ ಅಂತ್ಯ ಮತ್ತು ನಾನೇ ಹುಟ್ಟು ನಾನೇ ಸಾವು. ಎಲ್ಲ ಆತ್ಮಗಳಲ್ಲಿ ಇರುವಂತಹ ಸರ್ವ ಅಂತರ್ಯಾಮಿ ಕೂಡ ನಾನೇ. ಎಲ್ಲೆಲ್ಲಿಯೂ ಇರುವುದು ನಾನೇ. ಜೀವಿಗಳ ಅಸ್ತಿತ್ವ ನಾನಿಲ್ಲದೆ ಇಲ್ಲವೇ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರಿ ದಕ್ಷಿಣಾಯನೆ ವಸಂತ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೆ. ಇಂದು ಗುರುವಾರ ಪ್ರತಿಪತ್ ತಿಥಿ ಹಾಗೂ ಇಂದು 13ನೇ ತಾರೀಕು ಮತ್ತು ಇಂದು ಆಶ್ಲೇಷ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇದು ಉತ್ತಮವಾದಂತಹ ಫಲವನ್ನು ಕೊಡ್ತಾ ಇದೆ. ನಿಮ್ಮ ಚತುರ್ಥದಲ್ಲಿ ನಿಮಗೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಹೀಗಾಗಿ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ ಹಾಗೂ ಆಸ್ತಿಪಾಸ್ತಿ ವಿಚಾರಗಳಲ್ಲಿ, ಮನೆ, ಕೋರ್ಟು ಇತ್ಯಾದಿ ವ್ಯವಹಾರಗಳಲ್ಲಿ ನಿಮಗೆ ನೆಮ್ಮದಿ ಕಾಣ್ತಾ ಇದೆ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಪತ್ರಿಕೋದ್ಯಮ ಇತ್ಯಾದಿ ವ್ಯವಹಾರಗಳಲ್ಲಿ ಹಾಗೂ ಎಲ್ಲೆಲ್ಲಿ ಯಾರ್ಯಾರು ಮಾಧ್ಯಮಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಅಂಥವರಿಗೆಲ್ಲರಿಗೂ ಇದು ಬಹಳ ದೊಡ್ಡದಾದಂತಹ ಫಲವನ್ನು ಕೊಡುತ್ತೆ. ಮುಖ್ಯವಾದಂತಹ ಒಂದು ತಿರುವನ್ನು ನಿಮ್ಮ ಜೀವನದಲ್ಲಿ ಇದು ತಂದುಕೊಡುತ್ತೆ. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಅತಿ ಶುಭವಾದಂತಹ ಸಮಾರಂಭಗಳು, ಮನೆ ನೆಮ್ಮದಿ ಮನಸ್ಸಿಗೆ ಹಾಗೂ ಅತ್ಯಂತ ಸುಖವಾದಂತಹ ಮನೆಯಲ್ಲಿ ನಿಮ್ಮ ಮಿತ್ರರೊಡನೆ ಹಾಗೂ ಬಂಧು ಬಾಂಧವರೊಡನೆ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಇಂದು ಬಹಳ ಸುಮಧುರವಾದಂತಹ ಕ್ಷಣಗಳನ್ನು ಕಳೀತೀರಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಮಾರಂಭವನ್ನು ನೋಡಬಹುದು, ಸಂದರ್ಭವನ್ನು ನೋಡಬಹುದು ಮತ್ತು ನಿಮಗೆ ಧನಾಗಮ ಕೂಡ ಆಗೋದ್ರಿಂದ ನಿಮ್ಮ ಸಂಭ್ರಮ ಇನ್ನೂ ಹೆಚ್ಚಾಗುತ್ತೆ. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಬಂದಿದ್ದಾನೆ ಗುರುವಿನೊಡನೆ. ಹೀಗಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಇರುವಂತಹ ಒಂದು ಮುಖ್ಯವಾದಂತಹ ಬದಲಾವಣೆಯನ್ನು ಅಥವಾ ತೊಂದರೆಯನ್ನು ಸರಿಪಡಿಸಿಕೊಳ್ಳಲೇಬೇಕು ಅನ್ನುವಂತಹ ಒಂದು ಭಾವನೆ ಇವತ್ತು ನಿಮ್ಮನ್ನು ಕಾಡ್ತಾ ಇರಬಹುದು. ಹಾಗೂ ಬೇರೆಯವರು ಕೂಡ ಇಂದು ಎಲ್ಲರೂ ಕೂಡ ನಿಮ್ಮನ್ನು ಮಾತನಾಡಿಸಲಿಕ್ಕೆ ಮತ್ತು ನಿಮಗೆ ಬೇಕಾದಂತಹ ಕೆಲವೊಂದು ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬರಬಹುದು. ಆದರೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಗೊಂದಲ ಇನ್ನೂ ಕಳೆಯಬೇಕು. ಸಿಂಹರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮುಖ್ಯವಾದಂತಹ ಕೆಲವೊಂದು ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ ನಿಮಗೆ ತೊಂದರೆಯಾಗಬಹುದು ಹಾಗೂ ಕೊನೆಯಾಗುವಂತಹ ಕೆಲವೊಂದು ಪಾರ್ಟ್ನರ್ಶಿಪ್ ಅಥವಾ ಮಿತ್ರತ್ವಗಳು ಕೊನೆಯಾಗುವ ಭಯವನ್ನು ನೀವು ನೋಡಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಎಲ್ಲ ರೀತಿಯಿಂದಲೂ ನಿಮಗೆ ಇಂದು ಬಂಧು ಬಾಂಧವರು ಹಾಗೂ ಮಿತ್ರರು ಸಹಾಯಕರಾಗ್ತಾರೆ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡದಾದಂತಹ ಒಂದು ತಿರುವು ಪ್ರಾಪ್ತಿಯಾಗಬಹುದು. ಮನಸ್ಸಿಗೆ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗಬಹುದು ಹಾಗೂ ನಿಮಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಜವಾಬ್ದಾರಿಗಳು ಬರಬಹುದು. ಇದರ ಜೊತೆಗೆ ನೀವು ಕೆಲಸವನ್ನು ಬಹಳ ಕಷ್ಟಪಟ್ಟು ಮಾಡಲೇಬೇಕು ಅನ್ನುವಂತಹ ಒಂದು ಫೀಡ್ಬ್ಯಾಕ್ ಇತ್ಯಾದಿಗಳನ್ನು ಪಡೆಯಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ನವಮದಲ್ಲಿ ಗಜಕೇಸರಿ ಯೋಗ. ಹೀಗಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಗುರು ಮತ್ತು ಚಂದ್ರ ಒಟ್ಟಿಗೆ ಇದ್ದಾರೆ ನವಮದಲ್ಲಿ. ಹೀಗಾಗಿ ಇಂದು ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಭಗವಂತನ ಆಶೀರ್ವಾದವಿಲ್ಲದೆ ಭಾಗ್ಯ ನಿಮಗೇನು ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಇಂದು ಧ್ಯಾನಾದಿಗಳನ್ನು ಮಾಡೋದು, ವಿನಯವನ್ನು ತೋರಿಸೋದು ಬಹಳ ಅವಶ್ಯಕ. ಧನು ರಾಶಿಯವರಿಗೆ ಬಹಳ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮಿತ್ರತ್ವಗಳಲ್ಲಿ ಒಡಕು, ಬಾಂಧವ್ಯಗಳಲ್ಲಿ ಒಡಕು, ಮನಸ್ಸಿಗೆ ಕ್ಲೇಶ. ಕರ್ಕ ರಾಶಿಯವರಿಗೆ ಸಪ್ತಮದಲ್ಲಿ ಇಂದು ರವಿ ಗಜಕೇಸರಿ ಯೋಗ. ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರನೊಡನೆ ಗುರು ಇರುವಂತಹ ಭಾಗ್ಯ. ಹೀಗಾಗಿ ನಿಮಗೆ ಗಜಕೇಸರಿ ಯೋಗ ಆಗ್ತಾ ಇದೆ. ಒಂದು ದೊಡ್ಡದಾದಂತಹ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ಸಂಸಾರದಲ್ಲಿ ಒಂದು ನೆಮ್ಮದಿಯ ಹೆಜ್ಜೆಯನ್ನು ಇಡಬೇಕಾಗಿ ಬರಬಹುದು. ಅಥವಾ ನೀವು ಬಹಳ ಮುಖ್ಯವಾದಂತಹ ಒಂದು ಕೆಲಸವನ್ನು ನಿಭಾಯಿಸಿ ಇಂದು ನೀವು ಮನಸ್ಸಿಗೆ ಬಹಳ ದೊಡ್ಡದಾದಂತಹ ಸಮಾಧಾನವನ್ನು ಪಡೆಯಬಹುದು. ಕುಂಭರಾಶಿಯವರಿಗೆ ಷಷ್ಠಭಾವದಲ್ಲಿ ಚಂದ್ರನೊಡನೆ ಗುರು. ಹೀಗಾಗಿ ಬಂಧು ಮಿತ್ರರಲ್ಲಿ ಹಾಗೂ ಯಾರು ಆಧ್ಯಾತ್ಮ ಮಾರ್ಗದಲ್ಲಿದ್ದಾರೋ ಅಂತಹವರೊಡನೆ ವೈರ ಕಟ್ಟಿಕೊಳ್ಳಬೇಕಾಗಿ ಬರಬಹುದು. ಆರೋಗ್ಯದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಮೀನರಾಶಿಯವರಿಗೆ ನಿಮ್ಮ ಪಂಚಮದಲ್ಲಿ ಗುರುವಿನೊಡನೆ ಚಂದ್ರ ಇದ್ದಾನೆ. ಹೀಗಾಗಿ ನಿಮ್ಮ ಆಧ್ಯಾತ್ಮಿಕತೆ ಹಾಗೂ ನಿಮ್ಮ ಕ್ರಿಯಾಶೀಲತೆಗೆ ಇಂದು ಹೆಚ್ಚಿನದಾದಂತಹ ಒಂದು ಒತ್ತು ನೀವು ಕೊಡಬೇಕಾಗಿ ಬರಬಹುದು ಮತ್ತು ಕ್ರಿಯಾತ್ಮಕವಾದಂತಹ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ಇಂದು ನೀವು ಜಯವನ್ನು ಪಡೆಯುತ್ತೀರಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ ಪಠಣವನ್ನು ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ, ನಮಗೆ ತಿಳಿಯದಂತೆಯೇ ದೊಡ್ಡದಾದಂತಹ ತೊಂದರೆಗಳನ್ನು ಭಗವಂತ ಪರಿಹರಿಸಿ ಬಿಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.